ಇಷ್ಟೆಲ್ಲ ರಿಸ್ಕ್ ತಗೊಳುದು, ಕಂಪ್ಲೇಂಟ್ ಅಂತೆ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಷ್ಟೊಂದು ಇದೆಲ್ಲ ಬೇಕಿತ್ತಾ ಇದು ಅಂತ ಹೇಳಿ ನಂಗೆ ಮೊನ್ನೆ ಬೇಜಾರಾಯ್ತು. ಈಗ ನನ್ನದೊಂದು ನಾನು ಅಳುದೊಂದು ಹಾಕಿದ್ದೇನೆ, ಅದು ನಿಜವಾಗ್ಲೂ ಡ್ರಾಮಾ ಅಲ್ಲ. ನಂಗೆ ಎಷ್ಟು ಬೇಜಾರಾಗಿದೆ, ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೇನೆ ನಾನು. ಹ್ಮ್ ಬಿಡಿ, ಯಾರಿಗೋ ಏನೋ ಆದ್ರೆ ಅಡ್ಡಿಲ್ಲ, ನಂಗೆ ನನ್ನ ಕಷ್ಟ ಎಲ್ಲ ಗೊತ್ತಿತ್ತು ಸರಿಗೆ, ನಾನೆಲ್ಲ ಹೇಳಿದ್ದೆ ಹ್ಮ್ ಹೀಗೀಗೆ ಅಂತೇಳಿ. ಎಲ್ಲ ಗೊತ್ತಿದ್ದು ನಂಗೆ ಈ ತರ ಮಾಡಿದ್ರಲ್ಲ, ಹಿಂದೆ ಮುಂದೆ ಯಾರು ಇಲ್ಲ ನಂಗೆ, ಇನ್ ನೆಕ್ಸ್ಟ್ ಎಂತಾದ್ರು ಆಯ್ತಂದ್ರೆ ಯಾರಿದ್ದಾರೆ, ಇದೆಲ್ಲ ಥಿಂಕ್ ಮಾಡಿ ನಂಗೆ ತುಂಬಾ ಬೇಜಾರಾಯ್ತು. ಹ್ಮ್ ನಾವು ದುಡ್ಡು ತೆಕ್ಕೊಳ್ಳಿಕ್ಕೆ ಈ ತರ ಎಲ್ಲ ಮರ್ಯಾದೆ ತೆಕ್ಕೊಳ್ಬೇಕಾ ಅಂತ ಅನ್ನಿಸ್ತು ನಂಗೆ. ಹೇಗೆ ಕೊತ್ತಲವಾಡಿ ಸಿನಿಮಾ ಸೆಟ್ಟಿಗೆ ಪುಷ್ಪಮ್ಮ ಅವ್ರು ಬಂದಿದ್ರಾ ನೀವು ವರ್ಕ್ ಮಾಡ್ಬೇಕಾದ್ರೆ? ಇಲ್ಲ 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 ಬಂದಿಲ್ವಾ? ಇಲ್ಲ. ಓಕೆ, ನಿಮಗೆ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಗೊತ್ತಾಗಿದ್ದು ಅವರೇ ಪ್ರೊಡ್ಯೂಸರ್ ಅಂತ? ಹಾ ಮೇಡಮ್, ಅವಾಗನೇ ಗೊತ್ತಾಗಿದ್ದು. ಅದು ನಂಗೆ ಟ್ರೈಲರ್ ರಿಲೀಸ್ ಆಗಿದ್ದು ಕೂಡ ಗೊತ್ತೇ ಇರ್ಲಿಲ್ಲ. ಒನ್ ಡೇ ಆದ್ಮೇಲೆನೆ ಗೊತ್ತಾಗಿದ್ದು ಕೊತ್ತಲ್ವಾಡಿ ಟ್ರೈಲರ್ ರಿಲೀಸ್ ಆಗಿದೆ. ಅದು ನನ್ನ ಫ್ರೆಂಡ್ ಇಂದ ಗೊತ್ತಾಗಿದ್ದು ಓಕೆ. ಟ್ರೈಲರ್ ರಿಲೀಸ್ ಆಗಿದೆ ಅಂತ. ಹಾ ಹಾ. ಅಷ್ಟನ್ಕನು ಗೊತ್ತಿರ್ಲಿಲ್ಲ. ಇವಾಗ ಹೇಳುದು ಅವರಲ್ಲಿ ಅಷ್ಟು ಇದ್ರೆ ಮೇಡಮ್, ಹ್ಮ್ ಒಂದು ಓಕೆ ನಾವ್ ಈ ತರ ಎಲ್ರಿಗೂ ಅನ್ಯಾಯ ಮಾಡ್ಲಿಲ್ಲ, ಎಲ್ರಿಗೂ ಪೇಮೆಂಟ್ ಕೊಟ್ಟು ಇದ್ ಮಾಡಿದೇವೆ ಅಂದ್ರೆ, ಎಲ್ಲ ಇಷ್ಟೆಲ್ಲ ಈವೆಂಟ್ಸ್ ಆಯ್ತು, ಗೊತ್ತು ಯಾವ ತರ ಹೋಗಿದೆ ಇದೆಲ್ಲ ಅಂತ. ಹ್ಮ್ 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 ಯಾವ್ದು ಒಂದಕ್ಕಾದ್ರೂ ಕರಿಬೋದಿತ್ತಲ್ವಾ ನಮ್ಮನ್ನೆಲ್ಲ, ಹ್ಮ್ ಹ್ಮ್ ಅಲ್ವಾ? ಹೌದು. ಎಂತ ಕರೀಲಿಲ್ಲ ಅವರು ಒಂದಕ್ಕಾದ್ರೂ, ಒಂದು ಟ್ರೈಲರ್ ರಿಲೀಸಿಗೋ, ಪ್ರಮೋಷನ್ನಿಗೋ, ಟೀಸರ್ ರಿಲೀಸಿಗೋ, ಇನ್ನೊಂದೇನಕ್ಕೂ ಕರಿಬೋದಿತ್ತು. ಬಟ್ ಅಂದ್ರೆ ಯಾವ್ದಕ್ಕೂ ಕರೀಲೇ ಸಪೋರ್ಟಿವ್ ಇಲ್ಲ ಅವ್ರು ಆಕ್ಟರ್ಸ್ ನಮ್ಮ. ಗಳಿಗೆ ಬೆಲೆ ಇಲ್ವಾ ಹಂಗಾದ್ರೆ ಅಂತ? ಅದ್ ಅವರೇ ಹೇಳ್ಬೇಕು ಮೇಡಮ್, ನಾವ್ ಹೇಳಲಿಕ್ಕೆ ಆಗುದಿಲ್ಲ. ಇವಾಗ ಅಣ್ಣವ್ರ ಎಂತ ಹೇಳಿದಾರೆ ಹೇಳಿ, ಒಂದ್ ಡೈಲಾಗ್ ಉಂಟು, ಕಲಾವಿದ್ರು ಅಂದ್ರೆ ಎಲ್ರು ಎಲ್ರು ಒಂದೇ ಒಂದೇ, ತರ, ಹೌದು. ಸಣ್ಣವರು ದೊಡ್ಡವರು ಅಂತ ಇಲ್ಲ ಅದ್ರಲ್ಲಿ, ಹ್ಮ್ ಹ್ಮ್ ಅಲ್ವಾ? ಹ್ಮ್ ಇವಾಗ ನೋಡಿ, ಅಷ್ಟು ದೊಡ್ಡ ಹಾಲ್ ಅಲ್ಲೋ, ಅಷ್ಟು ದೊಡ್ಡ ಇದ್ರಲ್ಲಿ ಸ್ಟೇಜ್ ಅಲ್ಲೋ ಎಲ್ಲೋ ಒಂದ್ ಕಡೆ ಅರೇಂಜ್ ಮಾಡಿದಾರೆ ಅಂದ್ರೆ, ಆ ಹಾಲ್ ಅಲ್ಲಿ ಎಲ್ಲೋ ಒಂದ್ ಸೈಡ್ ಅಲ್ಲಿ ನಿಂತ್ಕೊಳ್ಳೋ ಒಂದು ಇದು ಕೂಡ ಇಲ್ವಾ ನಮ್ಗೆ? ಹ್ಮ್ ಹ್ಮ್ ಸೊ ಆ ಅಲ್ವಾ? ಸೈಡಲ್ಲಿ ಸ್ಟೇಜಿಗೆ ನಿಂತ್ಕೊಳ್ಳೋಕ್ಕೂ ಕರೆಯೋದು ಬೇಡ, ನೀವು ಸ್ಟೇಜಿಗೆ ಹಾ ಕರೆಯೋದೆಲ್ಲ ಬೇಡ ಬಿಡಿ. ಹಾ ಹಾ. ಎಲ್ಲೋ ಒಂದ್ ಸೈಡ್ ನಿಂತ್ಕೊಂಡಾದ್ರೂ ನೋಡ್ತಿತ್ತಲ್ವಾ, ನಾವು ಕೂಡ ಆಕ್ಟಿಂಗ್ ಮಾಡಿತ್ತಲ್ವಾ? ಹ್ಮ್ 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 ಕರೆದಿಲ್ಲ. ಇವಾಗ ಬರೀ ನಿಮ್ಗಷ್ಟೇ ಅವರು ಈ ತರ ಪೇಮೆಂಟ್ ನ ಪೆಂಡಿಂಗ್ ಇಟ್ಟಿದಾರಾ, ಅಥವಾ ಇನ್ನೆಷ್ಟು ಜನಕ್ಕೆ ಪೆಂಡಿಂಗ್ ಇದೆ? ಕೊತ್ತಲವಾಡಿಯಲ್ಲಿ ಯಾರ್ಯಾರು ನಟಿಸಿದ್ರು ಸಹ ನಟರು, ಅವ್ರಿಗೂ ಕೂಡ ಹೀಗೆ ಆಗಿದ್ಯಾ? ಮೇಡಮ್, ಇದು ಮೋಸ್ಟ್ಲಿ ನಾನ್ ಹೇಳೋದು ತಪ್ಪಾಗ್ತದೆ, ಎಂತಕಂದ್ರೆ ಅವ್ರಾಗಿ ಅವ್ರ ಮುಂದೆ ಬಂದ್ರೆ ಒಳ್ಳೇದು. ಹ್ಮ್ ಬಟ್ ನಂಗೆ ಗೊತ್ತಿರೋ ಪ್ರಕಾರ ತುಂಬಾ ಜನಕ್ಕೆ ಆಗ್ಲಿಲ್ಲ. ಈಗ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ನಾನ್ ಸುಳ್ಳು ಹೇಳ್ತಿದ್ದೇನೆ ಅಂತ ಆಗ್ತದೆ, ಹೌದಾ? ಓಕೆ. ಆ, ಗೊತ್ತಿರೋ ನಾಲೆಡ್ಜ್ ಪ್ರಕಾರ ತುಂಬಾ ಜನಕ್ಕೆ ಆಗುದುಂಟು. ಬಟ್ ನಾನು ಯಾರದು ಹೆಸರು ತಗೊಳ್ಳಿಕ್ ಆಗುದಿಲ್ಲ, ಇನ್ನೊಂದ್ ಮಾಡ್ಲಿಕ್ ಆಗುದಿಲ್ಲ. ಇದನ್ನ ನಾನು ಸ್ಟೇಷನ್ ಅಲ್ಲಿ ಹೋದಾಗ ಸರಿಗೆ ಎಂತ ಹೇಳ್ಬೇಕು ಅಥವಾ ಎಂತ ಪ್ರೂಫ್ ಕೊಡ್ಬೇಕು, ಅದು ನಾನು ಅಲ್ಲಿ ಕೊಡ್ತೇನೆ, ಖಂಡಿತ ಕೊಡ್ತೇನೆ. ಯಾಕಂದ್ರೆ ಈಗ ಬೇರೆ ಹೆಣ್ಮಕ್ಳು ಅಥವಾ ಬೇರೆ ಇನ್ನೊಬ್ರು ಕಲಾವಿದ್ರದ್ದು ನಾನು ಇಲ್ಲಿ ಅವ್ರದ್ದು ಹೆಸರು ತೆಗ್ದು ಅವರಿಗೂ ಕೂಡ ಪೆಂಡಿಂಗ್ ಉಂಟಂತ ಹೇಳುದು ತಪ್ಪು. ಹ್ಮ್ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಪಾಪ ಎದ್ರುಕೊಂಡು ಕೂತಿದ್ದಾರೆ ಇವಾಗ, ಅವರಿಗೂ ಕೂಡ ಒಂದು ಲೈಫ್ ಉಂಟಲ್ವಾ? ನಾನು ಅದು ಹೇಳುದು ತಪ್ಪಾಗ್ತದೆ. ಹ್ಮ್ ಹ್ಮ್ ಇವಾಗ ನಾನ್ ನನ್ನ ಪೇಮೆಂಟ್ ಕೇಳಲಿಕ್ಕೆ ಬಂದಿದ್ದೇನೆ, ನಂದು ಮಾತ್ರ ಕೇಳ್ತೇನೆ ಅಷ್ಟೇ. ಓಕೆ. ಸೊ ಬೇರೆಯವ್ರಿಗೆ ಬೇರೆಯವ್ರದ್ದು ಪೆಂಡಿಂಗ್ ಇದೆ, ಬಟ್ ಆದ್ರೆ ಅದು ನಿಮಗೆ ಬೇಡ. ಇವಾಗ ನಿಮ್ದೇ ಹೇಳ್ಬಿಟ್ಟು ಇವಾಗ ಇಷ್ಟೆಲ್ಲ ಕಾಂಟ್ರವರ್ಸಿ ಆಗಿದೆ, ಇನ್ ಹೌದು ಮಿಗ್ದವ್ರದೆಲ್ಲ ಹೌದು ಹೇಳಿದ್ರೆ ಇನ್ನೂ ಹೌದು, ಜಾಸ್ತಿ ತಲೆ ಮೇಲೆ ಬರುತ್ತೆ ಅಂತ. ಖಂಡಿತ ಓಕೆ. ಖಂಡಿತ ಅಮ್ಮ ಮೇಡಮ್. ಅಮ್ಮ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಗೆ ಇದಕ್ಕೆ? ಅಮ್ಮ ಇವಾಗ ಡೈರೆಕ್ಟ್ರು ಉಲ್ಟಾ ಮಾತಾಡಿರೋದೆಲ್ಲ ನೋಡಿ ಅವ್ರಿಗೆ ಶಾಕ್ ಆಗಿದೆ. ಎಂತಕಂದ್ರೆ ಆ ಟೈಮಲ್ಲಿ ನಮ್ಮಮ್ಮ, ಈಗ ನೋಡಿ ನಮ್ಮಮ್ಮ ಶಾಲೆಗೆ ಹೋಗ್ಲಿಲ್ಲ, ಹೌದಾ? ಹ್ಮ್ ಹ್ಮ್ ಎಜುಕೇಶನ್ ಇಲ್ಲ. ಆದ್ರೂ ಎಂತ ಆಗ್ತದೆ ಅಂತ ತಿಳ್ಕೊಳ್ಳಿ ಅಷ್ಟು ದೇವರು ಒಂದು ಬುದ್ಧಿ ಕೊಟ್ಟಿರ್ತಾರೆ ಅಲ್ವಾ? ಹ್ಮ್ 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 ಇವಾಗ ನಮ್ಮ ಅಮ್ಮಂಗೆ ಯಾವತ್ತು ಅವರು, ನಾನು ಅವರೆಲ್ಲ ಬೈಯುವಾಗ ನಾನು ಲೌಡ್ ಸ್ಪೀಕರ್ ಇಟ್ಟಿದ್ದೆ, ಪೇಮೆಂಟ್ ಇದ್ದೆಲ್ಲ ಮಾತನಾಡುವಾಗ ಲೌಡ್ ಸ್ಪೀಕರ್ ಇಟ್ಟಿದ್ದೆ. ಅಮ್ಮನು ಕೇಳಿಸ್ಕೊಂಡಿದ್ದಾರೆ ಆ ಟೈಮ್. ಬಟ್ ಡೈರೆಕ್ಟರ್ ಈ ಟೈಮ್ ಅಲ್ಲಿ ಈ ತರ ಎಲ್ಲ ಹೇಳ್ತಿದಾರಲ್ಲ, ಹ್ಮ್ ಅಮ್ಮ ಫುಲ್ ಶಾಕ್ ಆಗಿದ್ದಾರೆ. ಇವಾಗ ಅವ್ರು ಹೇಳ್ತಾ ಇರೋದು ಇಷ್ಟೇ, ಹೊರಗಡೆ ಹೋಗ್ಬೇಡ, ಜಾಗ್ರತೆ ಹೋಗು, ಯಾರಾದ್ರೂ ಎಂತಾದ್ರೂ ಮಾಡ್ಬಿಟ್ರೆ ನಿಂಗೆ, ಹ್ಮ್ ಅಥವಾ ಇನ್ನೊಂದೇನೋ ಆದ್ರೆ ನೀನೆಲ್ಲೂ ಹೋಗ್ಬೇಡ, ಈ ತರ ಅಮ್ಮ ಹೆದರ್ಕೊಂಡಿದ್ದಾರೆ. ಎಂತಾದ್ರು ಅಂದ್ರೆ ಆತರ ಎಂತ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಹ್ಮ್ ನಾನ್ ಹೇಳುದು ಇಷ್ಟ ಮೇಡಮ್, ನಾವು ಕೈ ಮುಗಿಯೋ ದೇವ್ರು ಇದಾರೆ. ಯಾರ್ ಕೈ ಕೊಟ್ರು, ಯಾರ್ ಮೋಸ ಮಾಡಿದ್ರು ನಾವು ದಿನ ದೇವ್ರಿಗೆ ಕೈ ಮುಗಿತಲ್ವಾ, ದೇವರು ಅವ್ರು ಯಾವತ್ತು ನಮ್ದು ಕೈ ಬಿಡ್ಲಿಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಹ್ಮ್ ಹ್ಮ್ ಎಸ್ ಎಸ್. ಥ್ಯಾಂಕ್ ಯು ಹ್ಮ್ ಸ್ವರ್ಣ ಅವರೇ, ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಧೈರ್ಯವಾಗಿ ಮ್ಯಾಮ್. ಫೇಸ್ ಮಾಡಿ. ನಿಮ್ದು ಖಂಡಿತ ಸರಿ ಇದ್ರೆ, ನಿಮ್ಮಲ್ಲಿ ತಪ್ಪಿಲ್ಲ ಅಂತಂದ್ರೆ ನೀವು ಇದನ್ನ ಧೈರ್ಯವಾಗಿ ಫೇಸ್ ಮಾಡಿ. ಖಂಡಿತ. ಎಸ್. ಥ್ಯಾಂಕ್ ಯು ಸ್ವರ್ಣ ಅವರೇ, ಥ್ಯಾಂಕ್ ಯು. Thank- ಎಸ್. ನೋಡಿ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಊರಲ್ಲಿ ಇರ್ತಾರೆ, ಬಟ್ ಬಣ್ಣದ ಲೋಕವನ್ನು ನಂಬ್ಕೊಂಡು ನಾವೇನು ಚಿತ್ರರಂಗದಲ್ಲಿ ಸಾಧನೆ ಮಾಡಬೇಕು, ನಾನು ನಟಿ ಆಗಬೇಕು, ನಾನು ನಟ ಆಗಬೇಕು ಅಂತ ಹೇಳಿ ಅವ್ರ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಬೆಂಗಳೂರಿನಂತ ಒಂದು ದೊಡ್ಡ ಸಿಟಿಗೆ ಬರ್ತಾರೆ. ಈಗ ದೊಡ್ಡವ್ರದ್ದು ದೊಡ್ಡ ಲೆಕ್ಕ, ಸಣ್ಣವ್ರದ್ದು ಒಂದು ಸಣ್ಣ ಲೆಕ್ಕ.
ನೀವು ಅವ್ರಿಗೆ ಫಿಕ್ಸ್ ಮಾಡಿರುವಂಥ ಅಮೌಂಟ್ ಏನಿದೆ 45,000 50,000 ಇದೆಲ್ಲ ನಿಮಗೆ ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ. ನೀವು ಒಂದ್ಸತಿ ಒಂದು ಸೀರೆ ಶಾಪಿಂಗಿಗೆ ಹೋದ್ರೆ ಒಂದು 1 ಲಕ್ಷ ಸಾರಿ ಎತ್ಕೊಂಡು ಬರ್ತೀರಾ, ಬಟ್ ಅದೇ ದುಡ್ಡಲ್ಲಿ ಅವ್ರ ಜೀವನ ನಡೆಯುತ್ತೆ. ನೀವು ಕೊಡುವಂಥ ಒಂದು 50,000 ಏನಿದೆ, ಅವರು 1 ತಿಂಗಳು ಕೆಲಸ ಮಾಡಿದ್ದಾರೆ, 32 ದಿನ. ಆ 32 ದಿನ ನಿಮ್ಮ ಸೆಟ್ನಲ್ಲಿ ಕಷ್ಟಪಟ್ಟಿರ್ತಾರೆ. ಈಗ ಹೆಣ್ಮಕ್ಳಿಗೆ ಎಷ್ಟೊಂದು ಸಮಸ್ಯೆ ಇರುತ್ತೆ, ಅವ್ರು ಅದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ. ದುಡಿಯಕ್ಕೆ ಬಂದಿರೋದು ದುಡಿಬೇಕು. ನೀವು ಬಿಸಿಲಲ್ಲಿ ನಿಲ್ಸಿದ್ರು, ಮಳೆಯಲ್ಲಿ ನಿಲ್ಸಿದ್ರು, ಚಳಿಲಿ ನಿಲ್ಸಿದ್ರು ಅವ್ರೇನು ಕೇಳಲ್ಲ, ಬಟ್ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ ಕಷ್ಟಪಟ್ಟು ಕೆಲಸ ಮಾಡಿರುವಂಥ ದುಡ್ಡನ್ನ ಕೇಳಿದಾಗ ನೀವು ದೊಡ್ಡ ದೊಡ್ಡ ಲೆಕ್ಕವನ್ನ ಹಾಕ್ತೀರಾ. ಈಗ ಸ್ವರ್ಣ ಅವ್ರು ಹೇಳ್ತಿದ್ದಾರೆ, ನನ್ನ ಹತ್ರ ಪ್ರೂಫ್ ಇದೆ, ನನಗೆ ಕೊಡಬೇಕಾಗಿದೆ ಅಂತ ಇಷ್ಟೇ ದುಡ್ಡು. ಇವಾಗ ಅಂದರೆ ಪಾರ್ಟ್ ವೈಸ್ ಕೊಟ್ಕೊಂಡ್ ಬಂದಿದ್ದಾರೆ, ನನಗೆ ಒಂದೇ ಸತಿ ಫುಲ್ ಅಮೌಂಟನ್ನು ಕೊಟ್ಟಿಲ್ಲ. ಮೇ ಬಿ ಅವ್ರಿಗೆ ಹಣಕಾಸಿನ ಸಮಸ್ಯೆ ಇತ್ತೋ ಏನೋ ಗೊತ್ತಿಲ್ಲ ಪ್ರೊಡಕ್ಷನಲ್ಲಿ. ಸೊ ಹಾಗಾಗಿ ಚಿಕ್ಕ ಅಮೌಂಟನ್ನೇ ಕೊಟ್ಕೊಂಡ್ ಬಂದಿದ್ದಾರೆ. ಇನ್ನು 13,000 ಬಾಕಿ ಇದೆ. ನನಗೆ ಬೇಕಾಗಿರುವಂಥ ದುಡ್ಡಷ್ಟೇ ನನಗೆ ಕೊಡಿ, ನಾನು ದುಡ್ದಿರುವಂಥ ದುಡ್ಡಷ್ಟೇ ನನಗೆ ಕೊಡಿ, ನಾನು ಎಕ್ಸ್ಟ್ರಾ ಕೇಳ್ತಿಲ್ಲ. ನಾನೇನು ಬಿಸಿಲಲ್ಲಿ ನಿಲ್ಸಿದ್ದೀರಾ, ನನ್ನ ಸ್ಕಿನ್ ಟ್ಯಾನ್ ಆಗಿದೆ, ನನ್ನನ್ನು ಮಳೆ ನಿಲ್ಸಿದ್ದೀರಾ, ನನಗೆ ಜ್ವರ ಬಂದಿದೆ, ಈ ಥರ ಅಮೌಂಟ್ ಎಲ್ಲ ನನಗೆ ಬೇಡ, ನಾನು ದುಡ್ದಿರುವಂಥ ದುಡ್ಡನ್ನ ನನಗೆ ಕೊಡಿ ಅಂತ ಹೇಳಿ ಸ್ವರ್ಣ ಅವರು ಕೇಳ್ತಿದ್ದಾರೆ. ಸೊ ಆ ದುಡ್ಡನ್ನ ಕೊಡ್ಬೋದಲ್ಲ ನೀವು. ಪಾಪ ಬಡವರು, ಅವರು ಒಂದು ಸಿನಿಮಾದಲ್ಲಿ ಒಂದು ಬದುಕನ್ನು ಕಟ್ಕೊಂಡು ದೊಡ್ಡದಾಗಿ ಬೆಳಿಬೇಕು ಅಂತ ಬಂದಿರ್ತಾರೆ. ನೀವು ಅವ್ರ ದುಡ್ಡನ್ನು ಇಟ್ಕೊಂಡು ಏನು ಮಾಡ್ತೀರಾ? ಏನು ಸಿಗುತ್ತೆ ನಿಮಗೆ? ಇವಾಗ ಕಂಪ್ಲೇಂಟ್ ಕೊಟ್ರಿ, ಆ ಹುಡುಗಿ ಬರಬೇಕು, ಆ ಹುಡುಗಿ ಅಲಿಬೇಕು, ಆ ಹುಡುಗಿ ಎಲ್ಲಿಂದ ಬರುತ್ತೆ? ಅಂದರೆ ನೀವು ಕೊಟ್ಟಿರುವಂತಹ ಏನು ನಟನೆ ಮಾಡಿಸ್ಕೊಳ್ಳೋದಕ್ಕೆ, ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸ್ಕೊಳ್ಳೋದಕ್ಕೆ ಕೊಟ್ಟಿರುವಂತಹ ದುಡ್ಡನ್ನು ಮತ್ತೆ ಪೈಸಾ ವಸೂಲು ಮಾಡಬೇಕು ಅಂತ ಇದೆಯಾ ನಿಮ್ಮ ತಲೆಯಲ್ಲಿ? ಅದು ನನಗೂ ಗೊತ್ತಾಗ್ತಿಲ್ಲ, ಏನು ಉದ್ದೇಶ ಇರಬಹುದು ನಿಮ್ಮದು ಅಂತ ಹೇಳಿ. ಬಟ್ ಈಗ ಸ್ವರ್ಣ ಅವರು ನನ್ನ ಕಡೆಯಿಂದ ನನ್ನ ಹತ್ರ ಸತ್ಯ ಇದೆ ಅಂತಿದ್ದಾರೆ, ಬಟ್ ಸಿನಿಮಾ ತಂಡವರು ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ನೋಡೋಣ ಏನಾಗಬಹುದು ಅಂತ. ಇದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.